ಸಿರಿಮೆನೆ ಸರ್, ಈಗಿನ ವಾತಾವರಣದಲ್ಲಿ ಮುಖ್ಯವಾಹಿನಿ ಬರುವಂತವ್ರು ಅವರನ್ನ ಸರ್ಕಾರ ಒಂದು ರೀತಿ ಮುಕ್ತ ಮನಸ್ಸಿನಿಂದ ಸ್ವೀಕರಿಸುವಂತ ವಾತಾವರಣ ಇದೆಯಾ? ಕಂಡು ಬರ್ತಾ ಇಲ್ಲ. ಈಗ ನಾವು ಹೊರಗೆ ಬಂದ ನಂತರ ಸುಮಾರು ಜನ 8-10 ಜನ ಹೊರಗೆ ಬಂದಿದ್ದಾರಲ್ಲ, ಅವ್ರನ್ನ ಯಾವ ರೀತಿಯಲ್ಲೂ ಮಾನವೀಯವಾಗಿ ನಡೆಸ್ಕೊಂಡಿಲ್ಲ. ಬಹಳ ಮುಖ್ಯವಾಗಿ ಅವ್ರ ಮೇಲಿರೋ ಕೇಸ್ಗಳಿಂದ ಬಗೆಹರಿಸಿಕೊಳ್ಳಿಕ್ಕೆ ಅವ್ರಿಗೆ ಏನೂ ನೆರವು ಸಿಕ್ಕಿಲ್ಲ. ಈ BJP ಸರ್ಕಾರ ಬಂದಾಗ ನೆಲುಗುಳಿ ಪದ್ಮನಾಭ ಇವ್ರನ್ನ ಕೆಲವ್ರನ್ನೆಲ್ಲ ಪುನಃ ಅರೆಸ್ಟ್ ಮಾಡ್ತೇವೆ. ಒಂದ್ಸರಿ ಬೇಲ್ ಸಿಕ್ಕಿದವರಿಗೆ. ಕನ್ಯಾಕುಮಾರಿಗೆ ಬೇಲೆ ಸಿಕ್ಕಿಲ್ಲ, 8 ವರ್ಷದಿಂದ ಜೈಲಲ್ಲಿ. ಸಣ್ಣ ಗುಬ್ಬಚ್ಚಿ ಅಂತ ಇಷ್ಟೇ ಇದ್ದು ಬದ್ದ ಕೇಸೆಲ್ಲನೂ ಅವ್ರ ತಲೆ ಮೇಲೆ ಹಾಕಿಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ ಯಾಕೆ ಒಂದು ಕಾಲದಲ್ಲಿ ನಿಮಗೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಒಂದು ಹೊಸ ರೂಪುರೇಷೆಯನ್ನ ಹಾಕಿಕೊಟ್ಟಂತದ್ದು. ಈಗ ಅದೇ ಸರ್ಕಾರ ಇದೆ, ಆದ್ರೆ ವಾತಾವರಣ ಬೇರೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ಸರ್ಕಾರ 2014ನಲ್ಲಿ ಇಡೀ ಭಾರತಕ್ಕೆ ಮಾದರಿಯಾಗುವಂತೆ ಹೆಜ್ಜೆ ತಗೊಳ್ತು. ಅದಕ್ಕೋಸ್ಕರ ಕರ್ನಾಟಕದ ನೀತಿನೇ ಚೇಂಜ್ ಮಾಡಿ ಮುಖ್ಯವಾಹಿನಿಗೆ ಅನುವು ಮಾಡಿಕೊಡಲು ಬರುವ ಯೋಜನೆ ಅಂತ ಮಾಡಿ ಅವರೊಂದು ಹೊಸ ಪದ್ಧತಿನ ಅಳವಡಿಸಿದ್ರು. ಮುಖ್ಯವಾಹಿನಿ ಬಂದವ್ರ ಮೇಲೂ ಕೇಸ್ ಇದೆ. ಜೊತೆಗೆ ಆ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇರುವಂತ ನಾಗರಿಕ ಸಮಾಜದಲ್ಲಿ ಹೋರಾಟ ಮಾಡಿದಂತವ್ರು ಕಲ್ಕುಳಿ ವಿಠ್ಠಲ್ ಇರ್ಬೋದು, ಮತ್ತೊಬ್ರು ಇರ್ಬೋದು. ಸೊ ಅವ್ರ ಮೇಲೂ ಸಾಕಷ್ಟು ಕೇಸ್ಗಳು ಇದಾವೆ. ಇಲ್ಲ, ಇದು ಯಾರ್ಯಾರು ಮುಖ್ಯವಾಹಿನಿಗೆ ಬಂದಾರೆ ಎಲ್ಲರ ಮೇಲೂ ಕೇಸ್ಗಳು ಇದಾವೆ. ಒಳಗಿದ್ದವ್ರ ಮೇಲೂ ಕೇಸ್ ಇದಾವೆ, ಹೊರಗೆ ಬಂದವ್ರ ಮೇಲೂ ಕೇಸ್ಗಳು ಇದಾವೆ. ಹಂಗನೊಳಗೆ ನಾವಿಬ್ರು ಏನೋ ಪುಣ್ಯವಂತರು, ನಾವು ಇದರಿಂದ ಒಂದು ಬೇರೆ ಟ್ರ್ಯಾಕ್ ಅಲ್ಲಿ ಬಂತಾರೆ. ಮಿಕ್ಕವ್ರು ಎಲ್ಲರೂ ಕಷ್ಟದಲ್ಲಿದೆ. ಸಿರಿಮೆನೆ ಸರ್, ಈಗಿನ ವಾತಾವರಣದಲ್ಲಿ ಮುಖ್ಯವಾಹಿನಿ ಬರುವಂತವ್ರು ಅವರನ್ನ ಸರ್ಕಾರ ಒಂದು ರೀತಿ ಮುಕ್ತ ಮನಸ್ಸಿನಿಂದ ಸ್ವೀಕರಿಸುವಂತ ವಾತಾವರಣ ಇದೆಯಾ? ಕಂಡು ಬರ್ತಾ ಇಲ್ಲ. ಈಗ ನಾವು ಹೊರಗೆ ಬಂದ ನಂತರ ಸುಮಾರು ಜನ 8-10 ಜನ ಹೊರಗೆ ಬಂದಿದ್ದಾರಲ್ಲ, ಅವ್ರನ್ನ ಯಾವ ರೀತಿಯಲ್ಲೂ ಮಾನವೀಯವಾಗಿ ನಡೆಸ್ಕೊಂಡಿಲ್ಲ. ಕೊಡಬೇಕಾಗಿದ್ದ ಪ್ಯಾಕೇಜ್ 2,000 ರೂಪಾಯಿ ಒಂದು 2 ಲಕ್ಷ ರೂಪಾಯಿ ಕೊಟ್ಟಿದ್ದು ಬಿಟ್ಟರೆ ಅವರಿಗೆ ಬೇರೆ ರೀತಿ ಉದ್ಯೋಗ ಅವಕಾಶಗಳನ್ನ ಒದಗಿಸಿದ್ದಾಗಲಿ, ಮನೆ ಇಂಥ ಮತ್ತು ಬಹಳ ಮುಖ್ಯವಾಗಿ ಅವ್ರ ಮೇಲಿರೋ ಕೇಸ್ಗಳಿಂದ ಬಗೆಹರಿಸಿಕೊಳ್ಳಿಕ್ಕೆ ಅವ್ರಿಗೆ ಏನೂ ನೆರವು ಸಿಕ್ಕಿಲ್ಲ. ಸುಮ್ಮನೆ ಈಗ ನೆಲುಗುಳಿ ಪದ್ಮನಾಭ ಆಗಿರಲಿ, ಇನ್ನು ಬೇರೆ ಬೇರೆಯವರಾಗಿರಲಿ, ಕನ್ಯಾಕುಮಾರಿ ಕೇಸ್ನಲ್ಲಿ ಈಗ ಅವರ ಗಂಡನೇ ಪಾಪ ಮಗುನು ಕರ್ಕೊಂಡು ಬಂದಿದ್ರು. ವಾರದಲ್ಲಿ 4-5 ದಿವಸ ಕೋರ್ಟ್ಗಳಿಗೆ ಅಲಿಯೋದೇ ಆಗಿದೆ. ಈ BJP ಸರ್ಕಾರ ಬಂದಾಗ ನೆಲುಗುಳಿ ಪದ್ಮನಾಭ ಇವ್ರನ್ನ ಕೆಲವ್ರನ್ನೆಲ್ಲ ಪುನಃ ಅರೆಸ್ಟ್ ಮಾಡ್ತೇವೆ. ಒಂದ್ಸರಿ ಬೇಲ್ ಸಿಕ್ಕಿದವರಿಗೆ. ಕನ್ಯಾಕುಮಾರಿಗೆ ಬೇಲೆ ಸಿಕ್ಕಿಲ್ಲ, 8 ವರ್ಷದಿಂದ ಜೈಲಲ್ಲಿ. ಸಣ್ಣ ಗುಬ್ಬಚ್ಚಿ ಅಂತ ಇಷ್ಟೇ ಇದ್ದು ಬದ್ದ ಕೇಸೆಲ್ಲನೂ ಅವ್ರ ತಲೆ ಮೇಲೆ ಹಾಕಿಟ್ಟಿದ್ದಾರೆ. ಇದು ಹಿಂಗಾದ್ರೆ ಹೆಂಗೆ ಬರೋಕ್ಕಾಗುತ್ತೆ? ಖಂಡಿತವಾಗಿ ಅಂಥ ವಾತಾವರಣ ಸರ್ಕಾರ ನಿರ್ಮಿಸಿಲ್ಲ. ಸರ್ಕಾರ ತನ್ನ ಮಾತು ತಪ್ಪಿದೆ ಅಂತಲೇ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಈಗಿನ ಸರ್ಕಾರಕ್ಕೆ ನೀವು ಹೇಳುವಂಥದ್ದು ಏನು? ಸಿದ್ದರಾಮಯ್ಯನವರೇ ಯಾಕೆ ಒಂದು ಕಾಲದಲ್ಲಿ ನಿಮಗೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಒಂದು ಹೊಸ ರೂಪುರೇಷೆಯನ್ನ ಹಾಕಿಕೊಟ್ಟಂತದ್ದು. ಈಗ ಅದೇ ಸರ್ಕಾರ ಇದೆ, ಆದ್ರೆ ವಾತಾವರಣ ಬೇರೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ಸರ್ಕಾರ 2014ನಲ್ಲಿ ಇಡೀ ಭಾರತಕ್ಕೆ ಮಾದರಿಯಾಗುವಂತೆ ಹೆಜ್ಜೆ ತಗೊಳ್ತು. ನಾವು ಶರಣಾಗತಿ ಪ್ಯಾಕೇಜಲ್ಲೂ ಬರಲ್ಲ, ಅದು ಅವಮಾನಕಾರಿ ಪ್ಯಾಕೇಜ್ ಅಂತ ಹೇಳಿದ್ವಿ ನಾವು. ಅದಕ್ಕೋಸ್ಕರ ಕರ್ನಾಟಕದ ನೀತಿನೇ ಚೇಂಜ್ ಮಾಡಿ ಮುಖ್ಯವಾಹಿನಿಗೆ ಅನುವು ಮಾಡಿಕೊಡಲು ಬರುವ ಯೋಜನೆ ಅಂತ ಮಾಡಿ ಅವರೊಂದು ಹೊಸ ಪದ್ಧತಿನ ಅಳವಡಿಸಿದ್ರು. ಸೊ ಅದರಿಂದಾಗಿ ನಮ್ಮ ಬೇಲ್ಗಳು ಸಿಗ್ಲಿಕ್ಕೂ ಕೂಡ ನಮಗೆ ಹೆಚ್ಚು ತಡೆಯನ್ನೆಲ್ಲ ಕೂಡ ಒಡ್ಲಿಲ್ಲ. ಮತ್ತು ನಾವು ಪ್ರಜಾತಾಂತ್ರಿಕ ಹೋರಾಟದಲ್ಲಿ ಬಂದು ಏನು ಮಾಡೋದು ಅದನ್ನು ಕೂಡ ಹೆಚ್ಚಿನ ಕೆಲವು ಕಿರಿಪಿರಿ ನಡೆದಿವೆ, ದೊಡ್ಡ ವಿಚಾರಗಳಲ್ಲ, ಅವು ಸಹಜವಾದಂಥದ್ದು. ಅದರಿಂದ ಅವಕಾಶ ಮಾಡಿಕೊಡ್ತು. ಅದಕ್ಕೆ ನಾವು ಕೃತಜ್ಞತೆಗಳು ಹೇಳ್ತೀವಿ ಅವಾಗಾಗಿರುವಂಥ ಇದಕ್ಕೆ, ನಾಗರಿಕ ಸಮಾಜಕ್ಕೂ ಇವನ್ ಅವಾಗ ನಡ್ಕೊಂಡ ಸರ್ಕಾರಿ ನಡೆದು. ಆದರೆ ಆ ಧೋರಣೆ ಶಾರ್ಟ್ ಲಿವ್ಡ್. ಅದಾದ ನಂತರದಲ್ಲಿ ಮತ್ತೆ ಹಳೆ ಜಾಡಿಗೆ ಹೋಗ್ಬಿಡ್ತು ಕರ್ನಾಟಕ. ಮತ್ತೆ ಹಳೆ ಹೋಗೋದು BJP ಸರ್ಕಾರ ಬಂದಾಗ ಹೋಯ್ತು ಹಳೆ ಜಾಡಿಗೆ. BJP ಸರ್ಕಾರ ಆ ಶಾಂತಿಗಾಗಿದ್ದ ಕಮಿಟಿನೂ ಕೂಡ ರದ್ದು ಮಾಡಿದ್ರು. ಮತ್ತೆ ಕೇಸ್ ಹಾಕಂಥದ್ದು, ಇವ್ರನ್ನೆಲ್ಲ ಕೂಡ ಕಿರುಕುಳ ಕೊಡೋಂಥದ್ದು, ಇವ್ರು ಯಾವುದೇ ಸಹಾಯ ಮಾಡದಲ್ಲಿರುವಂಥದ್ದು, ಇವ್ರಿಗೆ ಬೀದಿ ಪಾಲ್ ಮಾಡಿದ್ದು ಎಲ್ಲ BJP ಸರ್ಕಾರ ಮಾಡ್ತು. ಆದರೆ ಅದೆಲ್ಲ ಆಗ್ಬಿಡ್ತು. ಇವ್ರು ಬಂದ್ರಲ್ಲ, ಮತ್ತೆ ಇವ್ರು ಬಂದ ನಂತರದಲ್ಲಿ ಮತ್ತೆ ಧೋರಣೆ ಬದಲಾಗಿಲ್ಲ. BJP ಏನು ಕಂಟಿನ್ಯೂ ಮಾಡುತ್ತೋ ಅದೇ ಧೋರಣೆ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಮುಖ್ಯವಾಹಿನಿ ಬಂದವ್ರ ಮೇಲೂ ಕೇಸ್ ಇದೆ. ಜೊತೆಗೆ ಆ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇರುವಂತ ನಾಗರಿಕ ಸಮಾಜದಲ್ಲಿ ಹೋರಾಟ ಮಾಡಿದಂತವ್ರು ಕಲ್ಕುಳಿ ವಿಠ್ಠಲ್ ಇರ್ಬೋದು, ಮತ್ತೊಬ್ರು ಇರ್ಬೋದು. ಸೊ ಅವ್ರ ಮೇಲೂ ಸಾಕಷ್ಟು ಕೇಸ್ಗಳು ಇದಾವೆ. ಇಲ್ಲ, ಇದು ಯಾರ್ಯಾರು ಮುಖ್ಯವಾಹಿನಿಗೆ ಬಂದಾರೆ ಎಲ್ಲರ ಮೇಲೂ ಕೇಸ್ಗಳು ಇದಾವೆ. ಒಳಗಿದ್ದವ್ರ ಮೇಲೂ ಕೇಸ್ ಇದಾವೆ, ಹೊರಗೆ ಬಂದವ್ರ ಮೇಲೂ ಕೇಸ್ಗಳು ಇದಾವೆ. ಹಂಗನೊಳಗೆ ನಾವಿಬ್ರು ಏನೋ ಪುಣ್ಯವಂತರು, ನಾವು ಇದರಿಂದ ಒಂದು ಬೇರೆ ಟ್ರ್ಯಾಕ್ ಅಲ್ಲಿ ಬಂತಾರೆ. ಮಿಕ್ಕವ್ರು ಎಲ್ಲರೂ ಕಷ್ಟದಲ್ಲಿದೆ. ಸೊ ಈಗ ನಿಮ್ಮ ಏನು ರೇಷಿಯೋ ಏನಿದೆ, ನಿಮಗೆ ಹಾಕಿಕೊಟ್ಟಂತ ಸೂತ್ರಗಳೇನಿದೆ, ಅದೇ ಸೂತ್ರಗಳನ್ನ ಈಗ ಫಾಲೋ ಮಾಡಿಸಿ ಅದನ್ನ ಅವ್ರನ್ನ ಈಗಿರುವಂತವ್ರನ್ನ ಕೆಲವು ಮಂದಿನ ಅದನ್ನು ಮುಖ್ಯವಾಹಿನಿಗೆ ತರಬಹುದಲ್ವ? ನಾವು 3 ವಿಚಾರಗಳನ್ನು ಹೇಳ್ತಾ ಇದೀವಿ ಸಿದ್ದರಾಮಯ್ಯ ಅವರಿಗೆ. ಮುಖ್ಯವಾಗಿ ಇಮ್ಮಿಡಿಯೇಟ್ ಆಗಿ ಫಸ್ಟ್ ಆಫ್ ಆಲ್ ಎನ್ಕೌಂಟರ್ ಬಗ್ಗೆ ತನಿಖೆ ಮಾಡಿಸಿ, ಯಾವೊಬ್ರು ಜಡ್ಜನಿಟ್ಟು ತನಿಖೆ ಮಾಡಿಸಿ, ಅದಾಗ್ಲೇಬೇಕು, ಅದಬೇಕು. ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು. ಮತ್ತೆ ನಂಬರ್ 1. ನಂಬರ್ 2, ಈ ಎನ್ಕೌಂಟರ್ ಪರಂಪರೆ ಫಸ್ಟ್ ಸ್ಟಾಪ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಎನ್ಕೌಂಟರ್ಗಳು ಮಾಡುವಂತಹ ಪರಿಸ್ಥಿತಿನೇ ಇಲ್ಲ, ಅಂತ ಸಿಚುವೇಶನ್ ಕ್ರಿಯೇಟ್ ಆಗಿಲ್ಲ, ಅಂತ ಯಾವ ಆತಂಕ ಆಪತ್ತು ಕರ್ನಾಟಕಕ್ಕೆ ಬಂದಿಲ್ಲ. ಇದನ್ನು ಮಾಡಬಾರ್ದು. ಎರಡನೇದು ನಿಲ್ಲಿಸ್ಬೇಕು ಅದನ್ನು. 3ನೇ ವಿಚಾರ, ಯಾರ್ಯಾರು ಮುಖ್ಯವಾಹಿನಿಗೆ ಬಂದಿದ್ರು ಫಸ್ಟ್ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸೆಟಲ್ಮೆಂಟ್ ಮಾಡಿ ಇವ್ರಿಗೂ ಸರಿಯಾದಂಥ ಭರವಸೆ ಕೊಡಿ. ಇಲ್ಲಿ 3 ಜವಾಬ್ದಾರಿಗಳನ್ನು ನೀವು ಮೊದಲು ನಿರ್ವಹಿಸಿ. ಅದೇ ಸಮಯದಲ್ಲಿ 4ನೇದಾಗಿ ನಾವು ಸರ್ಕಾರ ನಮ್ಮ ಕಾಡಿನಲ್ಲಿರುವಂಥ ಸಂಗಾತಿಗಳಿಗೂ ಅಪೀಲ್ ಮಾಡ್ತೀವಿ, ದಯವಿಟ್ಟು ಕೂಡ ಈ ದಾರಿ ಬೇಡ, ನಮ್ಮ ಎಲ್ಲಿಗೂ ಕರ್ಕೊಂಡು ಹೋಗೋದಿಲ್ಲ. ಇದನ್ನು ನೀವು ಅದನ್ನು ದಯವಿಟ್ಟು ಮರುಚಿಂತನೆ ಮಾಡಿ.
ನೀವು ಅಲ್ಲಿ ಕಾಡೊಳಗೆ ಉಳಿಲಿಕ್ಕೂ ಒಂದು ಧೈರ್ಯ ಬೇಕು, ಕಾಡಿಂದ ಹೊರಗೆ ಬರೋಕ್ಕೂ ಒಂದು ಧೈರ್ಯ ಮಾಡಬೇಕು. ನೀವು ಉಳಿಯುವಂಥ ಧೈರ್ಯ ಮಾಡಿದ್ದೀರಿ, ಹೊರಗೆ ಬರುವಂಥ ಧೈರ್ಯ ಮಾಡಿ. ಇದು ಮಾಡಿದರೆ ಕರ್ನಾಟಕಕ್ಕೆ ಬಹಳ ಒಳ್ಳೇದು ಮಾಡ್ತದೆ. ನಮಗೆ ಈ ಪ್ರಜಾತಾಂತ್ರಿಕ ಚಳುವಳಿಯಲ್ಲಿ ನಿಮ್ಮ ಅಗತ್ಯವೂ ಇದೆ. ಎಲ್ಲರೂ ಸೇರಿ ಹೋರಾಟ ಮಾಡೋಣ. ಕರ್ನಾಟಕದ ನಾಗರಿಕ ಸಮಾಜ ಖಂಡಿತ ನಮ್ಮ ಜೊತೆ ನಿಂತಂಗೆ ನಿಮ್ಮ ಜೊತೆನೂ ನಿಲ್ತದೆ. ಸರ್ಕಾರ ಜೊತೆ ಗುದ್ದಾಡಿಯಾದ್ರೂ ನಿಮಗೆ ಸ್ಪೇಸ್ ಕೊಡಿಸ್ತದೆ. ಒಂದು ವೇಳೆ ಈ ಇರುವಂತಹ ನಕ್ಸಲ್ ಹೋರಾಟಗಾರರು ಯಾರೇ ಇರ್ಬೋದು, ಈ ಕೆಲವರು ತಪ್ಪಿಸ್ಕೊಂಡಿದ್ದಾರೆ ಅಂತೇಳಿ ಗುಲ್ಲಬ್ಸಿದ್ದಾರೆ, ಅಥವಾ ಅವ್ರು ಏನಾಗಿದ್ದಾರೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಸೊ ಒಂದ್ ವೇಳೆ ಅವ್ರೇನಾದ್ರು ಮುಖ್ಯವಾಹಿನಿ ನಾವು ಬರ್ತೀವಿ ಅನ್ನೋದಾದ್ರೆ ನೀವು ಮುಂದಾಳತ್ವ ವಹಿಸ್ಕೊಂಡು ಅವ್ರನ್ನ ಮುಖ್ಯವಾಹಿನಿ ತರುವಂತ ಪ್ರಯತ್ನ ಮಾಡ್ತೀರಾ ಸರ್? ಇಲ್ಲ, ಅದಕ್ಕೆ ಆಲ್ರೆಡಿ ಒಂದು ಕಮಿಟಿ ಏರ್ಪಟ್ಟಿದೆ. ಅದರಲ್ಲಿ ಶ್ರೀಪಾಲ್ ರವರು, ಬಂಜಿಗೆ ಜಯಪ್ರಕಾಶ್ ಅವರು, ಪಾರ್ವತೇಶು ಕಮಿಟಿ ಸದಸ್ಯರಿದ್ದಾರೆ. ಅವ್ರು ಬೇಕಾದ್ರೂ ಸಂಪರ್ಕ ಮಾಡ್ಬೋದು. ಈಗ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ಇಂದ VST ಅವರು, ನಗರ ರಮೇಶ್ ಅವರು ಓಪನ್ ಆಗಿ ಅಪೀಲ್ ಮಾಡಿದ್ರು, ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು, ಇನಿಷಿಯೇಟಿವ್ ತಗೊಳ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಒಂದು ವೇಳೆ ಅವ್ರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಾವು ಖಂಡಿತವಾಗಿ ನಾವೇನು ಮಾಡೋಕ್ಕೆ ಸಾಧ್ಯ ಇದೆಯೋ ಆ ಪ್ರಯತ್ನ ನಾವು ಖಂಡಿತವಾಗಿ ನಾವು ಮಾಡ್ತೀವಿ. ನೂರ್ ಶ್ರೀಧರ್ ಅವರು ಹಾಗೇನೆ ಸಿರಿಮನೆ ನಾಗರಾಜ್ ಅವರು ಹೇಳುವಂಥದ್ದು, ಒಂದು ಕಡೆಗೆ ನಕ್ಸಲ್ ಹೋರಾಟಗಾರರು ಕೂಡ ಶಸ್ತ್ರವನ್ನ ಬದಿಗಿರಿಸಿ ಶಾಂತಿಯುತವಾಗಿ ಪ್ರಜಾಪ್ರಭುತ್ವದ ಅಡಿನಲ್ಲಿ ಹೋರಾಟಕ್ಕೆ ಇಳಿಯುವಂಥದ್ದು ಒಂದು ಮೂಲ ಸ್ವರೂಪ ಆಗಬೇಕು ಅನ್ನುವಂಥದ್ದು ಒಂದು ಕಡೆಗಾದ್ರೆ, ಮತ್ತೊಂದು ಕಡೆಯಲ್ಲಿ ಸರ್ಕಾರ ಕೂಡ ಈಗ ಸ್ವಲ್ಪ ಮೃದು ಧೋರಣೆಯನ್ನು ತಾಳ್ಬೇಕು. ಎನ್ಕೌಂಟರ್ನಿಂದ ಈ ಸಮಸ್ಯೆ ಬಗೆಹರಿಯೋದಿಲ್ಲ, ಇನ್ನಷ್ಟು ರಕ್ತಪಾತ ಆಗುತ್ತೆ ಹೊರತು ಪೊಲೀಸರು ತಮ್ಮ ಕಿರೀಟಕ್ಕೆ ಆ ರಕ್ತವನ್ನು ಅಂಟಿಸಿಕೊಳ್ಳುವಂತ ಕೆಲಸ ಮಾಡ್ತಾರೆ ಹೊರತು ಜನರಿಗೆ ಆಗಲಿ ಅಲ್ಲಿರ್ತಕ್ಕಂಥ ಆದಿವಾಸಿಗಳಿಗಾಗಲಿ ಯಾವುದೇ ರೀತಿಯ ಅನುಕೂಲ ಆಗೋದಿಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಇದು ಇವತ್ತಿನ ವಿಶೇಷ. ನಮಸ್ಕಾರ.